ಇನ್ನು ಫೇಸ್ಬುಕ್ನಲ್ಲಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಲಿಂಕ್ ಬಂದರೆ ಹುಷಾರಾಗಿರಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಕೋಟಿ ಕೋಟಿ ಗುಳಮಾಗೋದು ಗ್ಯಾರಂಟಿ. ಫೇಸ್ಬುಕ್ನಲ್ಲಿ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ದುಡ್ಡು ಗುಳುಮಾಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ವಾಟ್ಸಪ್ ಗ್ರೂಪ್ಗೆ ಅಲ್ಲಿ ಆ್ಯಡ್ ಮಾಡ್ಕೋತಾರೆ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾರೆ, ಫ್ರಾಡ್ ಮಾಡ್ತಾರೆ. 5,000ದಿಂದ ಲಕ್ಷ ಕೋಟಿ ಅಂತ ಇನ್ವೆಸ್ಟ್ ಮಾಡಿಸಿ ನಿಮಗೆ 3 ನಾಮ ಹಾಕ್ತಾರೆ. 1 to ಡಬಲ್ ಹಣ ಬರುತ್ತೆ ಅಂತ ನಂಬಿಸ್ತಾರೆ, ಹೈಜಾಕ್ ಮಾಡ್ತಾರೆ. ಇನ್ನು ಅಕೌಂಟ್ ಮ್ಯಾನೇಜರ್ಗೆ ಕೋಟಿ ಕೋಟಿ ಹಣ ಪಂಗನಾಮ ಮಾಡಿದ್ದಾರೆ. ಬರೋಬ್ಬರಿ 2,80,00,000 ವಂಚಿಸಿದ್ದಾರೆ ಸೈಬರ್ ವಂಚಕರು. ಮೊದಲಿಗೆ 5,000 ರೂಪಾಯಿ ಸ್ಟಾಕ್ ಮೇಲೆ ಹೂಡಿಕೆ ಮಾಡಿದ್ದು. VPN ಅನ್ನುವಂತಹ ಆ್ಯಪ್ನಲ್ಲಿ ಲಾಭ ತೋರಿಸಿ ಹೆಚ್ಚು ಪಾವತಿಗೆ ಸೂಚನೆ ಕೊಡ್ತಾರೆ. ಲಾಭ ಬಂದಿದೆ ಅಂತ ಸ್ನೇಹಿತರ ಖಾತೆಯಿಂದ ಹಣ ಹಾಕ್ತಾರೆ. ಹೀಗೆ ಒಟ್ಟು 2,80,45,800 ರೂಪಾಯಿ ಅಲ್ಲಿ ದುಡ್ಡು ಹಾಕ್ತಾರೆ. ಖಾತೆಯಿಂದ ಹಣ ತೆಗಿಲಿಕ್ಕೆ ಹೋದಾಗ ಹಣ ಕಟ್ಟಲಿಕ್ಕೆ ಹೇಳ್ತಾರೆ. ಮ್ಯಾನೇಜರ್ ಸುಭಾಷ್ನಿಂದ ಬಸವೇಶ್ವರ ನಗರ ಠಾಣೆಗೆ ದೂರ ಆಗಿದೆ. ನೋಡಿ, ಒಬ್ಬರು ಮ್ಯಾನೇಜರ್ ಅಂದರೆ ವಿದ್ಯಾಬುದ್ಧಿ ಇರುವಂಥವ್ರು, ಎಜುಕೇಟೆಡ್, ಇವರೇ ಮೋಸ ಹೋಗ್ತಾ ಇದ್ದಾರೆ ಅಂದರೆ ಇನ್ನು ಏನೂ ಓದದೇ ಇರೋರು ಪಾಪ. ಈಗ ಸಹಜವಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಆದರೆ ಪಾಪ ಎಷ್ಟೋ ಜನಗಳಿಗೆ ಗೊತ್ತಾಗಲ್ಲ. ಬಂದಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ಇರೋ ದುಡ್ಡು ವಿತಿನ್ ಎ ಸೆಕೆಂಡಲ್ಲೇ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅನೇಕ ಉದಾಹರಣೆಗಳಿದ್ದಾವೆ. ಆಮೇಲೆ ಬ್ಯಾಂಕಿಗೆ ಫೋನ್ ಮಾಡಿ ಅವ್ರ ಅಕೌಂಟ್ ಬ್ಲಾಕ್ ಮಾಡಿಸಿದ್ರು ವೇಸ್ಟು, ಎಲ್ಲ ದುಡ್ಡು ಅಲ್ಲಿ ಹೋಗಿರುತ್ತೆ ಆಲ್ರೆಡಿ. ಈ ಥರ ಎಲ್ಲೋ ಕೂತ್ಕೊಂಡು ಅವ್ರ ಕಣ್ಣಿಗೂ ಕಾಣಲ್ಲ, ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಥರ ಒಂದಿಷ್ಟು ಕುತಂತ್ರ ಕೆಲಸಗಳನ್ನು ಈ ಸೈಬರ್ ಕದಿಮರು ಮಾಡ್ತಾ ಇರ್ತಾರೆ. ಇದಕ್ಕೆ ಎಷ್ಟೇ ಕಡಿವಾಣ ಹಾಕಿದ್ರು ಪೊಲೀಸ್ನವರು ಮತ್ತೆ ವಾಪಸ್ ಕಳ್ಳಿ ಥರ ಈ ಸೈಬರ್ ಕದಿಮರು ಸೃಷ್ಟಿ ಆಗ್ತಾನೆ ಇರ್ತಾರೆ. ನೋಡಿ, ಈಗ ಅದು ಯಾವುದೋ VPN ಅನ್ನುವಂತಹ ಆ್ಯಪಲ್ಲಿ ಲಾಭ ತೋರಿಸಿ ಹೆಚ್ಚು ಪಾವತಿಗೆ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಂತಹ ಆ್ಯಪ್ಗಳನ್ನು ನಂಬೇಡಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸುಚಿತ್ರ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸೈಬರ್ ಕದೀಮರು ವಂಚನೆ ಮಾಡ್ತಾನೆ ಇದ್ದಾರೆ. ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡ್ತಾನೇ ಇರ್ತಾರೆ. ನೋಡಿ, ಮ್ಯಾನೇಜರು ವಿದ್ಯಾಬುದ್ಧಿ ಇರುವಂಥವ್ರು ಅವರೇ ಮೋಸ ಹೋಗಿದ್ದಾರೆ. ಏನಿದೆ ಈ ಒಂದು ಆ್ಯಪ್ ಬಗ್ಗೆ ಡೀಟೇಲ್ಸು, ಮತ್ತು ಯಾರು ಇದ್ರ ಬಗ್ಗೆ ಈ ಕುತಂತ್ರ ಮಾಡಿದ್ರು ಅವ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಏನು ಕತೆ ಸಚಿನ್? ಏನು ಈ ಸೈಬರ್ ವಂಚಕರ ಕಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸೈಬರ್ ವಂಚನೆಯಲ್ಲಿ ಬೀಳ್ತಾ ಇರುವಂಥ ಸಂಖ್ಯೆನೇ ಬುದ್ಧಿವಂತರು. ಯಾರೆಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೋ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಮ್ಯಾನೇಜರ್ಗಳಾಗಿರ್ಬೋದು, ಅಥವಾ ಏನು ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರೇ ಕೂಡ ಈ ಒಂದು ಸೈಬರ್ ವಂಚನೆ ಜಾಲಕ್ಕೆ ತುತ್ತಾಗ್ತಾ ಇದ್ದಾರೆ. ಅದೇ ರೀತಿ ಅಕೌಂಟ್ ಮ್ಯಾನೇಜರ್ ಆದಂತಹ ಸುಭಾಷ್ ಅನ್ನೋ ವ್ಯಕ್ತಿ ಫೇಸ್ಬುಕ್ನಲ್ಲಿ ರೀಲ್ಸ್ ನೋಡುವಂತಹ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ನ ಒಂದು ರೀಲ್ಸನ್ನು ನೋಡ್ತಾನೆ. ನಾನು ಕೂಡ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಅವರೇ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಆತನನ್ನು ಜಾಯಿನ್ ಮಾಡ್ತಾರೆ. ಆ ನಂತರದಲ್ಲಿ ಯಾವ ರೀತಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ವಲ್ಪ ಅಮೌಂಟನ್ನು ಹಾಕಿದ್ರೆ ಅದು ಯಾವ ರೀತಿಯಾಗಿ ಹೆಚ್ಚಿನದಾಗಿ ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾಗಿ ಒಂದಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ. ಆ ನಂತರದಲ್ಲಿ ನಾನು ಕೂಡ ಒಂದಷ್ಟು ಹಣವನ್ನು ಹೂಡಿಕೆ ಮಾಡ್ಬೋದಲ್ಲ ಅಂತ ಹೇಳಿ ಮೊದಲಿಗೆ 5,000 ರೂಪಾಯಿಗಳನ್ನ ಹಾಕ್ಕೊಳ್ತಾನೆ. ನಂತರದಲ್ಲಿ 5,000 ಆದಮೇಲೆ VPN ಆ್ಯಪ್ನಲ್ಲಿ 5,000 ಆ ಒಂದು ಇನ್ವೆಸ್ಟ್ಮೆಂಟು ಇನ್ನಷ್ಟು ಡಬಲ್ ತೋರಿಸುವಂತಹ ಕೆಲಸ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಹೆಚ್ಚಿನ ಹಣ ಗಳಿಸ್ಬೋದು ಅಂತ ಹೇಳಿಬಿಟ್ಟು ಅವನು ಒಂದೇ ಸಾರಿಗೆ ತನ್ನ ಸಂಬಂಧಿಕರು ಹಾಗೆ ಸ್ನೇಹಿತರ ಅಕೌಂಟ್ನಿಂದ ಒಟ್ಟಾರೆಯಾಗಿ 2,80,00,000ಕ್ಕೂ ಹೆಚ್ಚು ಅಧಿಕ ಹಣವನ್ನು ಆ ಒಂದು ಆ್ಯಪ್ಗೆ ಹಾಕೊಳ್ತಾ ಹೋಗ್ತಾನೆ. ಆ ನಂತರದಲ್ಲಿ ಆ ಒಂದು ಹಣ ಹೆಚ್ಚಿನ ಮೊತ್ತದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ಆ ಒಂದು ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಹಣವನ್ನು ಅವನು ಹಿಂತೆಗೆಯೋಕ್ಕಾಗೋದಿಲ್ಲ. ಅದರಿಂದಾಗಿ ಸದ್ಯ ಮ್ಯಾನೇಜರ್ ಆಗಿರುವಂತಹ ಸುಭಾಷ್ ಸದ್ಯ ಬಸವೇಶ್ವರ ನಗರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ದಾನೆ. ಅಂದರೆ ಮೊನ್ನೆಯೂ ಕೂಡ ಇಂದಿರಾನಗರದಲ್ಲಿ 55 ವರ್ಷದ ಟಿಕ್ಕಿ ಒಬ್ಬರು 13 ಲಕ್ಷಕ್ಕೂ ಹೆಚ್ಚು ಹಣವನ್ನು ಇದೇ ರೀತಿಯಾಗಿ ಕಳ್ಕೊಂಡಿದ್ರು. ಯಾರೋ ಒಬ್ಬ ಇದು ನಿಮ್ಮ ಬ್ಯಾಗ್ನಲ್ಲಿ ಗನ್ ಸಿಕ್ಕಿದೆ, ಜೊತೆಗೆ ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳಿ ಮೋಸ ಮಾಡಿ 1 ವರ್ಷ ಸತತವಾಗಿ ಹಣವನ್ನು ಹಾಕಿಸ್ಕೊಂಡಿದ್ದ. ಅಂದರೆ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡಿರೋರೇ, ಬುದ್ಧಿವಂತರೇ ಈ ರೀತಿಯಾಗಿ ಸೈಬರ್ ವಂಚನೆ ಜಾಲಕ್ಕೆ ತುತ್ತಾಗ್ತಾ ಇದ್ದಾರೆ.
ಈ ಒಂದು ಸೈಬರ್ ವಂಚನೆ ಜಾಲದಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಪೊಲೀಸರು ಕೂಡ ಈ ಒಂದು ಕ್ರಮ ಯಾವ ರೀತಿಯಾಗಿ ಈ ಒಂದು ಜಾಲಕ್ಕೆ ತುತ್ತಾಗಬಾರ್ದು ಅಂತ ಹೇಳಿ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ವಿದ್ಯಾವಂತರು ಈ ರೀತಿಯಾಗಿ ಮೋಸ ಹೋಗ್ತಾನೆ ಇದ್ದಾರೆ. ಇನ್ನಾದ್ರೂ ಕೂಡ ಎಚ್ಚೆತ್ಕೊಬೇಕು. ಈ ರೀತಿಯಾಗಿ ಯಾವುದೇ ರೀತಿ ಮೆಸೇಜ್ಗಳು ಬಂದಂತ ಸಂದರ್ಭದಲ್ಲಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಸಚಿನ್, ಧನ್ಯವಾದ ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.